ಎಲ್ಲರಿಗೂ ನಮಸ್ಕಾರ. ಹಣ ಸಂಪಾದಿಸುವುದು ಪ್ರತಿಯೊಬ್ಬ ಮನುಷ್ಯನ ಆದ್ಯತೆ. ಯಾಕೆಂದರೆ ಹಣವಿಲ್ಲದೆ ಯಾರೂ ಜೀವನದಲ್ಲಿ ಭೌತಿಕ ಸುಖ ಪಡೆಯಲು ಸಾಧ್ಯವಿಲ್ಲ. ನೀವು ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾದರೆ ಅವರನ್ನು ಖುಷಿಪಡಿಸಬೇಕು. ಅದಕ್ಕಾಗಿ ನೀವು ಹಣ ಗಳಿಸಬೇಕಾದದ್ದು ತುಂಬಾ ಮುಖ್ಯ. ಈ ಹಣವನ್ನು ಗಳಿಸುವ ಬಯಕೆಯೊಂದಿಗೆ ಜನರು ವಾಸ್ತು ಪ್ರಕಾರ ತಮ್ಮ ಮನೆ ಕಟ್ಟಲು ಪ್ರಯತ್ನಿಸುತ್ತಾರೆ. ವಾಸ್ತುಶಾಸ್ತ್ರವು ಜನರ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸಲು ಸರಳ ಕ್ರಮಗಳನ್ನು ವಿವರಿಸುತ್ತೆ. ಅದರಲ್ಲಿ ಗಿಡ ನೆಡೋದು ಸಹ ಒಂದು. ಗಿಡ ನೆಡುವುದು ಪರಿಸರ ಉಳಿಸಲು ಉತ್ತಮ ಮಾರ್ಗವಾಗಿದೆ. ಆದರೆ ವಾಸ್ತು ಟಿಪ್ಸ್ ಪ್ರಕಾರ ಕೆಲವು ಮರಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು ಎಂದು ತಿಳಿಸುತ್ತೆ. ಹಾಗಾದರೆ ಯಾವ ಮರಗಳು ನಿಮ್ಮನ್ನು ಶ್ರೀಮಂತರನ್ನಾಗಿಸುತ್ತೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದು ತುಳಸಿ ಗಿಡ. ಮನೆಯ ಅಂಗಳದಲ್ಲಿ ತುಳಸಿ ಗಿಡ ನೆಡುವುದರಿಂದ ತಾಯಿ ಲಕ್ಷ್ಮಿಯ ಕೃಪೆಗೆ ಪಾತ್ರವಾಗುತ್ತೀರಿ. ತುಳಸಿ ಸಸ್ಯವು ಔಷಧೀಯ ಗುಣಗಳನ್ನು ಹೊಂದಿದೆ. ತುಳಸಿ ಎಲೆಯನ್ನು ಸುರಕ್ಷಿತವಾಗಿ ಇಡುವುದರಿಂದ ಹಣದ ಕೊರತೆ ಉಂಟಾಗೋದಿಲ್ಲ. ಎರಡನೇದು ಬಾಳೆ ಗಿಡ. ಮನೆಯ ಸುತ್ತಲೂ ಬಾಳೆ ಗಿಡ ನೆಡೋದರಿಂದ ವಿಷ್ಣುವಿನ ಕೃಪೆ ಸಿಗುತ್ತೆ. ಇದು ತಾಯಿ ಲಕ್ಷ್ಮಿಯನ್ನು ಸಂತೋಷಪಡಿಸುತ್ತೆ. ಅಷ್ಟೇ ಅಲ್ಲ, ಬಾಳೆ ಗಿಡ ನೆಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಸಂಪತ್ತು ತುಂಬಿರುತ್ತೆ. ಮನಿ ಪ್ಲ್ಯಾಂಟ್. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ನೆಟ್ಟಾಗ ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ ಎಂಬ ನಂಬಿಕೆ ಇದೆ. ಜನರ ವ್ಯವಹಾರವು ಉತ್ತಮವಾಗಿ ನಡೆಯುತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಅದನ್ನು ಯಾವ ಜಾಗದಲ್ಲಿ ನೆಡಬೇಕು ಅನ್ನೋದು ತಿಳಿದಿರಬೇಕು. ತೆಂಗಿನ ಮರ. ಪ್ರತಿ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಅರ್ಪಿಸಲಾಗುತ್ತೆ. ಅದಕ್ಕಾಗಿಯೇ ತೆಂಗಿನ ಮರಕ್ಕೆ ವಿಶೇಷ ಮಹತ್ವವಿದೆ. ನೀವು ನಿಮ್ಮ ಅಂಗಳದಲ್ಲಿ ಈ ಸಸ್ಯ ನೆಟ್ಟರೆ ನಿಮಗೆ ಎಂದಿಗೂ ಹಣದ ಕೊರತೆಯಾಗೋದಿಲ್ಲ. ನೀವು ನೆಟ್ಟು ನೋಡಿ. ಪಾರಿಜಾತ ಮರ. ಮನೆಯಲ್ಲಿ ಪಾರಿಜಾತದ ಗಿಡ ನೆಟ್ಟಾಗ ಮನೆಯ ವಾತಾವರಣವು ಆಹ್ಲಾದಕರವಾಗಿರುತ್ತೆ. ಜನರ ನಕಾರಾತ್ಮಕ ಆಲೋಚನೆಗಳು ಕ್ರಮೇಣ ಕಮ್ಮಿಯಾಗುತ್ತೆ. ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅವರ ವ್ಯವಹಾರ ಹೆಚ್ಚಳವಾಗಿ ಮನೆಯಲ್ಲಿ ಸಂಪತ್ತು ತುಂಬುತ್ತೆ. ಈ ಎಲ್ಲ ಮಾಹಿತಿಯು ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.